ನಾನು ಮೊದಲನೇದಾಗಿ ಈ ಒಂದು ಸಿನಿಮಾ ಟೀಮ್ ಜೊತೆಗೆ ನನಗೆ ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿರುವ ನಮ್ಮ ಯುವರಾಜ್ ಅಣ್ಣವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ಹೇಳಿದ್ಕೋಸ್ಕರ ನನಗೆ ಇಂಥ ಒಳ್ಳೆ ಟೀಮ್ ಸಿಕ್ತು. ನಾನು ಸೆಟ್ಟಲ್ಲಿ ಫಸ್ಟ್ ಟೈಮ್ ಬಂದಾಗ ಎಷ್ಟು ಭಯ ಇತ್ತು ಅಂದರೆ ನನಗೆ ಈ ಒಬ್ಬ ಒಂದಿನಕ್ಕೆ ಹೋಗ್ಬಿಡೋಣ, ಇವ್ರು ಯಾವ ಥರ ಇರ್ತಾರೋ ಏನಿಲ್ಲ ಅಂತ ಫಸ್ಟ್, ಯಾಕಂದರೆ ನಮಗೆ ಅನುಭವ ಇಲ್ಲ, ಫಸ್ಟ್ ಟೈಮ್ ನಾವು ವರ್ಕ್ ಮಾಡ್ತಾ ಇರೋದು. ಅಂಥ ಟೈಮಲ್ಲಿ ನನ್ನ ಗೆಳೆಯ, ಪ್ರೀತಿಯ ಗೆಳೆಯ ಕಿಚ್ಚ, ಜೂನಿಯರ್ ಸುದೀಪ, ವೀರು ಅವರು ನನಗೆ ಭಾಳ ಸಪೋರ್ಟ್ ಮಾಡಿದ್ರು. ಯಾಕಂದರೆ ಅವರು ಪ್ರತಿ ಕ್ಷಣ ಹೇಳ್ತಿದ್ರು, ಈ ಥರ ಹೋಗು, ಈ ಥರ ಇಲ್ಲ, ಕೆಲವು ನಾನು ತಪ್ಪು ಮಾಡಿದ್ರು ಆ ಟೈಮಲ್ಲಿ ಸ್ಪಾಟಲ್ಲಿ ಹೇಳ್ತಾ ಇದ್ರು. ಮತ್ತು ಎರಡನೇದಾಗಿ ನಮ್ಮ ಸೋಮು ಸಾರು, ಯಾವತ್ತೂ ಅವರು ಒಂದಿನ ನನ್ನ ಮೇಲೆ ಇಲ್ಲಿ ನಮ್ಮ ಟೀಮ್ ಜೊತೆಗೆ ಕೋಪ ಆಗಿರೋ ನಾನು ನೋಡಿಲ್ಲ. ಅವರು ಕೂಲಾಗಿ ಏನು ಹೇಳ್ಬೇಕಾದ್ರೆ ಅವ್ರಿಗೆ ಗೊತ್ತು ಪಾಪ, ಇವ್ರಿಗೆ ಏನು ಗೊತ್ತಿಲ್ಲ ಪಾಪ, ನಿಧಾನವಾಗಿ ಕಲ್ಸೋಣ ಅಂತ ಅವರು ನಮಗೆ ಭಾಳ ಸಪೋರ್ಟ್ ಮಾಡ್ತಾಯಿದ್ರು. ಸರ್, ನಿಮ್ಮಂಥ ಗುರುಗಳು ಸಿಕ್ಕಿದ್ದಕ್ಕೆ ನಾವು ತುಂಬ ಪುಣ್ಯ ಮಾಡಿದ್ವಿ ಸರ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಇವತ್ತು ತುಂಬ ಮಿಸ್ ಆಗ್ತೀನಿ ನಿಮ್ಮೆಲ್ಲ. ಯಾಕಂದರೆ ನನಗೆ ಈವ್ನಿಂಗಿಂದ ತುಂಬ ಅಳು ಬರ್ತಾ ಇದೆ. ಇವಾಗಲೂ ನಾನು ಏನು ಮಾತಾಡ್ಬೇಕಂತ ನನಗೆ ಅರ್ಥ ಆಗ್ತಿಲ್ಲ, ಏನು ಮಾತಾಡ್ತಿದ್ದೀನಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇನ್ನು ನಮ್ಮ ಪ್ರೊಡ್ಯೂಸರು ನನಗೆ ಭಾಳ ಸಪೋರ್ಟ್ ಮಾಡ್ತಿದ್ರು. ಯಾಕಂದರೆ ಅಂಥ ವ್ಯಕ್ತಿನ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಏನಕ್ಕಂದರೆ ಅವರಿಗೆ ನಾವು ತುಂಬ ಚಿಕ್ಕವರು, ಅವ್ರಿಗೆ ಮುಂದೆ ಆದರೂ ಅವರು ಪಾಪ ಕೇಳ್ತಿರೋರು, ಸರ್ ಇದು ಚೆನ್ನಾಗಿ ಬರ್ತಾ ಇದ್ದೀನಾ ಸರ್, ನಾನು ಕರೆಕ್ಟ್ ಮಾಡ್ತಾ ಇದ್ದೀನಾ, ನಾನು ಏನಾದರೂ ಮಿಸ್ಟೇಕ್ ಮಾಡ್ತಾ ಇದ್ದೀನಾ ಹೇಳಿ, ನಾನು ಮಾಡ್ತೀನಿ, ತಿದ್ದುಕೊಂತೀನಿ ಅಂತ ಅವ್ರು ನನಗೆ ಭಾಳ ಸಲ ಕೇಳ್ತಿದ್ರು ನಮ್ಮ ಟೀಮ್ ಜೊತೆಗೆ. ಬಟ್ ನನಗೆ ಅವರಿಂದ ನಾನು ಕಲಿಯೋದನ್ನು ಕಲಿತೆ. ಥ್ಯಾಂಕ್ ಯು ಸರ್. ನಾನು ನಿಮ್ಮ ಜೊತೆಗೆ ಈ ಒಂದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನನ್ನ ಒಂದು ಅದೃಷ್ಟ ಅದು. ಇನ್ನು ನಮ್ಮ ಭರತ್ ಸರ್, ಇಂಥ ಡೆಡಿಕೇಶನ್ ಮನುಷ್ಯ ನನ್ನ ಲೈಫಲ್ಲಿ ಯಾವತ್ತೂ ನೋಡಿಲ್ಲ. ನಾನು ಆ್ಯಕ್ಚುಲಿ ಯಾರಿಗೂ ನಾನು ಫ್ಯಾನ್ ಆಗಕ್ಕೆ ಇಷ್ಟಪಡಲ್ಲ. ನಾನು ಸಂದೀಪ್ ರೆಡ್ಡಿ ಬಂಗ ಅಂದರೆ ನಂಗೆ ತುಂಬ ಇಷ್ಟ. ನನಗೆ ಅಂಥ ಫೈರ್ ನಾನು ನೋಡಿರೋದು ಇವರಲ್ಲಿ. ಇವ್ರು ನನಗೆ ಯಾವತ್ತೂ ಕ್ಯಾಮ್ರಾಮ್ಯಾನ್ ಥರನೇ ಅನಿಸಿಲ್ಲ ನನಗೆ, ನಿಜವಾಗಿ ಹೇಳ್ತಾ ಇದ್ದೀನಿ. ಒಬ್ಬ ಅಂದರೆ ಅಪ್ಕಮಿಂಗ್ ಫ್ಯೂಚರ್ ಸೂಪರ್ ಸ್ಟಾರ್ ಡೈರೆಕ್ಟರ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ನಾನು ಎಲ್ಲಾದರೂ ಟೀಮ್ ಜೊತೆಗೆ ಯಾರತ್ತಲ್ಲಾದರೂ ನಾನು ಏನಾದರೂ ತಪ್ಪಾಗಿ ವರ್ತಿಸಿದ್ರೆ, ಇಲ್ಲ ನಮ್ಮ ಟೀಮ್ ಏನಾದರೂ ತಪ್ಪು ಮಾಡಿದರೆ ಎಲ್ಲರೂ ಕ್ಷಮಿಸಿ. ಇನ್ನೊಂದು ವಿಷಯ ಮರ್ತೋಗ್ಬಿಟ್ಟೆ, ನಮ್ಮ ಹೀರೋಯಿನ್ ಮೇಡಮ್ಗಳು ಇದ್ದಾರಲ್ಲ, ಅವರು ಭಾಳ ಸಪೋರ್ಟ್ ಮಾಡ್ತಿದ್ರು. ನಾವೊಂದು ಯಾಕಂದರೆ ಕೆಲವರು ಇರ್ತಾರೆ, ಒಂದು ಸಣ್ಣ ವಿಡಿಯೋ ತೋರಿಸಿದ್ರು ಓಕೆ 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 ಬಿಡು ಅಂತಾರೆ. ಬಟ್ ಅವರೆಲ್ಲ ವಿಡಿಯೋ ನೋಡಿ ತುಂಬ ಚೆನ್ನಾಗಿದೆ ಅಂತೇಳಿ ಎಲ್ಲ ನಮಗೆ ಸಪೋರ್ಟ್ ಮಾಡಿದ್ರು. ಮುಂದಿನ ನಾವು ವೀಡಿಯೋಸ್ಗಳಿಗೆ ನಮ್ಗೆ ಒಂಥರ ಮೋಟಿವೇಟ್ ಆದ್ವಿ ನಾವು. ಇನ್ನು ನಮ್ಮ ಅಣ್ಣ ಶಿವಣ್ಣ ಅವರು ಅಷ್ಟೇ ಯಾವಾಗಲೂ ನಗ್ತಿರೋರು. ಸೆಟ್ಟಲ್ಲಿದ್ರು ಒಂದೇ ಥರ, ನಾವು ಆಚೆ ಬಂದ್ರು ಒಂದೇ ಥರ. ಸೊ ಎಲ್ಲರೂ ಭಾಳ ಸಪೋರ್ಟ್ ಮಾಡಿದ್ರಿ. ಅಂದರೆ ನನಗೆ ನಿಮ್ಮಿಂದ ನಾನು ಭಾಳ ಕಲ್ತಿದ್ದೀನಿ. ಅದು ನನ್ನ ಫ್ಯೂಚರ್ಗೆ ನನಗೆ ಮತ್ತು ನನ್ನ ಟೀಮ್ಗೆ ಅದು ಉಪಯೋಗ ಆಗುತ್ತೆ. ನಾವು ಏನಾದರೂ ತಪ್ಪು ಮಾಡಿದ್ರೆ ನಮ್ಮನ್ನು ಕ್ಷಮಿಸಿ ಅಂತ ಹೇಳ್ತಾ ನಾನು ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.